ಗುಡಿಬಂಡೆಯಲ್ಲಿ ಇಂದು ನಡೆದ ಕೈವಾರ ತಾತಯ್ಯನವರ ಜಯಂತಿಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ನಾಗಮಣಿ, ಮಹಾನ್ ಚೇತನರಲ್ಲಿ ಕೈವಾರ ತಾತಯ್ಯನವರು ಒಬ್ಬರು. ಅವರ ಜಯಂತಿಯನ್ನು ಆಚರಿಸುವುದು ನಮ್ಮೆಲ್ಲರ ಪುಣ್ಯ. ನಮ್ಮ ಜಿಲ್ಲೆಯಲ್ಲಿ ಜನಿಸಿದ ಯೋಗಿ ನಾರಾಯಣ ಯತೀಂದ್ರರು ಕೇವಲ ಒಂದು ಸಮುದಾಯಕ್ಕೆ ಸೇರಿದವರಲ್ಲ, ಎಲ್ಲ ಸಮುದಾಯದವರಿಗೂ ಅವರು ಸಲ್ಲುತ್ತಾರೆ ಎಂದರು. ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿ ತೀಡುವ ವಚನಗಳನ್ನು ರಚಿಸಿದ್ದಾರೆ. ಸಮಾಜ ಸುಧಾರಕರ ವಚನಗಳು ಕಾಲೇಜು ಶಾಲೆಗಳಲ್ಲಿ ತಿಳಿಸುವ ಕೆಲಸ ಮಾಡಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಯುಸಿಯಾಗಿರುವ ಮಕ್ಕಳಿಗೆ ಈ ರೀತಿಯ ವಚನಗಳು ಸಮಾಜ ಸುಧಾರಕರ ಬಗ್ಗೆ ತಿಳಿಸಿಕೊಡುವ ಕೆಲಸ ಮಾಡಬೇಕು ಎಂದರು. ಬಲಿಜ ಸಮುದಾಯದವರು ಅಂತ ಹೇಳಿ ಕೂಡ ನನಗೆ ವಿಷಯ ಗೊತ್ತಾಗಿದ್ದ ಪ್ರಕಾರ ಅವರು ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟವರು. ಯಾಕಂದರೆ ಅಷ್ಟು ಅವರು ಮೊದಲನೇ ಒಂದು ವಿಚಾರ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ, ಗ್ರಹಣ ಯಾರಿಗೆ ಬರಲ್ಲ, ಸೂರ್ಯ ಚಂದ್ರಗೆ ಬರಲ್ಲ, ಬ್ರಹ್ಮಂಗೂ ಬಿಟ್ಟಿಲ್ಲ ಗ್ರಹಣ. ಮನುಕುಲದ ನಮಗೆ ಮನುಷ್ಯರಿಗೆ ಯಾವಾಗ ಗ್ರಹಣ ಬರಲ್ಲ, ಬರ್ತದೆ. ಆದರೆ ಮನಸ್ಥೈರ್ಯದಿಂದ ಬದುಕಬೇಕು, ನೀವು ಛಲವಾದಿಯಾಗಿ ನಿಲ್ಲಬೇಕು. ಆ ಒಂದು ಸಮಯವನ್ನ ಒಂದು ಕರೆಕ್ಟಾಗಿ ನೀವು ಅದನ್ನ ನಿಭಾಯಿಸಬೇಕು ಅಂತ ಹೇಳಿ ಇದು ಈ ಒಂದು ಕಾಲಕ್ಕೆ ತುಂಬ ಸೂಕ್ತವಾಗಿದೆ. ಯಾಕಂದ್ರೆ ತುಂಬ ತುರ್ತಾಗಿ ಈ ಯಂಗ್ ಜನರೇಷನ್ ಅವರು ಸಡನ್ ಇಂಪಲ್ಸಸ್ ಇಂದ ಸೂಸೈಡ್ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಅವರು ಫುಲ್ಲು ಮನೆಯಿಂದ ಹೊರಗಡೆ ಮನೆ ಬಿಟ್ಟೆ ಹೋಗೋದು ನೋಡ್ತಾ ಇದ್ದೀವಿ. ಅದು ತಪ್ಪು ನಿರ್ಧಾರಗಳು. ಆ ಥರ ಆಗ್ದಂಗೆ ಹಠದಿಂದ ಒಂದು ಹಿರಿಯರಿರ್ತಾರೆ, ಮನೆಯಲ್ಲಿರ್ತಾರೆ, ಅಪ್ಪ ಅಮ್ಮ, ಅವ್ರನ್ನೆಲ್ಲ ಮಾರ್ಗದರ್ಶನ ಕೇಳಿಕೊಂಡು ಆ ಸಮಯನ ನಾವು ಒಂದು ಒಳ್ಳೆ ರೀತಿಯಾಗಿ ಸೊಲ್ಯೂಷನ್ ಪಡ್ಕೊಂಡು ನಾವು ಮಾಡ್ಬೋದು. ಆ ಥರ ಒಂದು ಘಟ್ಟದ ವಿಚಾರವಾಗಿ ಒಂದು ವಚನಗಳಲ್ಲಿ ಹೇಳಿದ್ದಾರೆ, ಮನುಕುಲಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸೊ ಅಂತ ಮಹಾನುಭಾವದ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಬಾಲಿಜ ಮುಖಂಡ ದ್ವಾರಕಾನಾಥ್ ನಾಯ್ಡು ಮಾತನಾಡಿ, ನಮ್ಮ ಸಮುದಾಯದ ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂದುವರಿಯಬೇಕು. ಶಿಕ್ಷಣದಲ್ಲಿ ಮುಂದೆ ಇದ್ದರೂ ನಾವು ರಾಜಕೀಯವಾಗಿ ಮುಂದೆ ಬರಬೇಕು. ಜೊತೆಗೆ ಸರ್ಕಾರ, ಅಧಿಕಾರಿಗಳು ಸಮುದಾಯದವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಮುಂದಾಗಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಇಒ ಕೃಷ್ಣಪ್ಪ, ಬಲಿಜ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ ನಾಯ್ಡು ಸೇರಿದಂತೆ ಹಲವರು ಮಾತನಾಡಿದರು. ಬಲಿಜ ಸಮುದಾಯದ ವಿದ್ಯಾರ್ಥಿ ನಿಲಯಕ್ಕೆ ಜಮೀನು ಮಂಜೂರು ಮಾಡಲು ಮನವಿ ಸಲ್ಲಿಸಲಾಯಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಕೆವಿ ನಾರಾಯಣಸ್ವಾಮಿ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.